ಗೈಸ್ ನಮಸ್ಕಾರ, ನಾನು ಮೋಹನ್ ಕುಮಾರ್ ಅಂತ. ಇದು ನಮ್ಮದು ಟ್ರಿಪ್ಪದು ವಿಡಿಯೋ. ನಾವು ಟ್ರಿಪ್ಪು ಮಾಡ್ತಾಯಿದ್ದು ಅದ್ರ ವಿಡಿಯೋ ಇದು. ಫ್ರಾನ್ಸ್ನವರು ಅವರೆಲ್ಲ ಸೇರ್ಕೊಂಡು ನಾವು ಟೂರ್ ಮಾಡ್ತೇವೆ. ಟೂರ್ದು ಮತ್ತು ಒಂದು ಈ ಟೂರ್ದು ಮತ್ತು ಕನ್ಯಾಕುಮಾರಿ ಕೇಸರಿ ಒಂದು ಟೂರ್ ಮಾಡ್ದೋ, ಎರಡು ಟೂರ್ದು ವಿಡಿಯೋನು ಇದಕ್ಕೆ ಸೇರಿಸಿದ್ದೀನಿ ನಾನು. ಈ ವಿಡಿಯೋ ಬಂದ್ಬಿಟ್ಟು ನಮ್ಮದು ಟ್ರಿಪ್ಪದು ಕೆಲವು ತುಣುಕುಗಳನ್ನು ಇಲ್ಲಿ ಜೋಡಿಸಲಾಗಿದೆ. ಈ ಟ್ರಿಪ್ ಏನಂದರೆ ನಾವು 10-15 ದಿನ ಟ್ರಿಪ್ ಇರ್ತದೆ ನಮ್ಮದು. ನಾವು ಚೆನ್ನೈ ಪಿಕಪ್ ಮಾಡಿಕೊಂಡು ಚೆನ್ನೈಯಿಂದ ಹಂಗೆ ತಮಿಳ್ನಾಡೆಲ್ಲ ತೋರಿಸ್ಕೊಂಡು ಆಮೇಲೆ ಹಂಗೆ ತಮಿಳ್ನಾಡಿಂದ ಎಲ್ಲ ಪಾಂಡಿಚೇರಿ ಬರ್ತೀವಿ. ಪಾಂಡಿಚೇರಿ ಎಲ್ಲ ತೋರಿಸ್ಕೊಂಡು ಪಾಂಡಿಚೇರಿ ಮದುರೆ ಬರ್ತೀವಿ. ಮದುರೆಯಲ್ಲಿ ತಮಿಳ್ನಾಡಲ್ಲಿ ಆಲ್ಮೋಸ್ಟ್ ಮುಗಿದ ತೇಕಡಿ ಬಂದುಬಿಡ್ತೀವಿ. ತೇಕಡಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಕಡೆ ವೀಡಿಯೋ ತೆಗಿಲಿಕ್ಕೆ ನಮಗೆ ಆವಾಗ ನಾವು ಇದನ್ನ ಹಿಂಗೆ ವೀಡಿಯೋದ ಐಡಿಯಾನೂ ಇರಲಿಲ್ಲ. ಕೆಲವು ಕಡೆ ಎಲ್ಲ ವೀಡಿಯೋನು ಫೋಟೋನು ಅದೆಲ್ಲ ತೆಗ್ದಿದ್ದೀವಿ. ಇದನ್ನೆಲ್ಲ ಸೇರಿಸಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಇದು ನಾವು ಟೂರ್ ಮುಗಿತ ಕನ್ಯಾಕುಮಾರಿಯಿಂದ ಹಂಗೆ ಇಲ್ಲಿ ಇದು ಕನ್ಯಾಕುಮಾರಿ ದೃಶ್ಯ. ಇದು ಕನ್ಯಾಕುಮಾರಿಗೆ ಹೋಗ್ತಾ ಇದ್ದಾಗ ಇದು ಕೇಸರಿ ಗ್ರೂಪ್ದು ಒಂದು ನಾರ್ತ್ ಇಂಡಿಯನ್ ಟೂರ್. ಇದ್ರದ್ದು ಅರ್ಧ ಅದರದ್ದು ಅರ್ಧ ಹಾಕಿದ್ದೀನಿ. ಇದು ಬಂದ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಕಾಣ್ತಾ ಇರೋ ಒಂದು ಬ್ರಿಡ್ಜ್ ಕಾಣ್ತಾ ಇದೆಯಲ್ಲ ನಿಮಗೆ, ಇದು ಇಂದಿರಾ ಗಾಂಧಿ ಬ್ರಿಡ್ಜ್ ಅಂತ ಹೆಸರುವಾಸಿ. ಇದು ನೀವು ರಾಮೇಶ್ವರಂಗೂ ನಮ್ಮ ರಾಮನಾಟಗಾರ ಅಂತೇಳಿ ಇದಕ್ಕೆ ಎರಡಕ್ಕೂ ಸೇರಿ ಸಮುದ್ರಕ್ಕೆ ಬ್ರಿಡ್ಜ್ ಕಟ್ಟಿರೋದು ದೊಡ್ಡ ಬ್ರಿಡ್ಜ್ ಇದು ಬಂದ್ಬಿಟ್ಟು ಮೇನ್ ಟೂರಿಸ್ಟ್ ಅಟ್ರಾಕ್ಷನಲ್ಲಿ ಇದು ಒಂದು. ರಾಮೇಶ್ವರಂ ಹೋಗುವವರೆಲ್ಲ ನಿಂತು ಈ ಬ್ರಿಡ್ಜಲ್ಲಿ ಎಲ್ಲರೂ ನಿಂತು ನೋಡ್ತಾರೆ. ಸರಿ, ಇಲ್ಲಿ ತುಂಬ ನಿಲ್ಲಿಸೋಂಗಿಲ್ಲ ಬ್ರಿಡ್ಜ್ ಮೇಲೆ. ನೋಡಿ, ಈ ಕೆಳಗಡೆ ಕಾಣ್ತಾ ಇರೋದು ಬ್ರಿಡ್ಜ್ ಇದೆಯಲ್ಲ, ಇದು ರೈಲು ಹೋಗ್ಲಿಕ್ಕೆ ಮಾಡಿದ್ದಾರೆ ಅಷ್ಟೇ. ಮೇಲ್ಗಡೆ ಬಸ್ಸು, ಈ ಕಡೆ ರೈಲು. ಇಲ್ಲಿ ಬೋಟ್ಗಳೆಲ್ಲ ಹೋಗ್ಲಿಕ್ಕೆ ಆ ಮಧ್ಯದಲ್ಲಿ ಕಾಣ್ತದಲ್ಲ, ಆ ಮಧ್ಯದಲ್ಲಿ ಕಾಣುವ ಭಾಗ ಓಪನ್ ಆಗ್ತದೆ. ಮೇಲಕ್ಕೆ ಎದ್ದು ಬಿಡ್ತದೆ ಎರಡು ಭಾಗ ಆಗಿ. ಮತ್ತು ಈ ಟ್ರೈನ್ ಬರೋ ಅದು ಜಾಯಿಂಟ್ ಆಗಿರ್ತದೆ. ಬೆಳಿಗ್ಗೆನೂ ಸಾಯಂಕಾಲನೂ 2 ಹೊತ್ತು ಟ್ರೈನ್ ಬರ್ತದೆ. ಇದು ರಾಮೇಶ್ವರಂಗೆ ಹೋಗುವಂಥ ಟ್ರೈನು. ಈ ಟ್ರೈನ್ ನಿಂತ್ಕೊಂಡು ಅಲ್ಲಿ ಸಿಕ್ಕಾಪಟ್ಟೆ ಬ್ರಿಡ್ಜ್ ಭಾಳ ದೊಡ್ಡದಿದೆ. ಬ್ರಿಡ್ಜ್ ಎಲ್ಲ ಸಮುದ್ರ ಆಗಿಂದ ಸಿಕ್ಕಾಪಟ್ಟೆ ಸಮುದ್ರ ಮಧ್ಯದೆಲ್ಲ ಅಂದರೆ ಗಾಳಿ ತುಂಬ ಚೆನ್ನಾಗಿರ್ತದೆ. ಈ ಗಾಳಿನೆಲ್ಲ ನಾವು ಯಾವ ಟ್ರೈನ್ ಬರೋ ಟೈಮ್ ಅದರಿಂದ ನಾವು ಟ್ರೈನ್ನ ನೋಡೋಣ ಅಂತೇಳಿ ನಿಲ್ಸಿದ್ದು ನಾವು ಇಲ್ಲಿ. ನಮ್ಮ ಪಾರ್ಟ್ನರ್ ಪ್ರಕಾಶ್ ಅಂತ. ನೈಟ್ ದೃಶ್ಯ ಹಿಂಗೆ ಕಾಣ್ತದೆ ನೋಡಿ, ನೈಟಲ್ಲಿ ಈ ಥರ ಕಾಣ್ತದೆ ನೋಡಿ. ಟ್ರೈನ್ ಹೋಗ್ತಾ ಇದೆ ಈ ಬ್ರಿಡ್ಜ್ ಮೇಲೆ. ಟ್ರೈನ್ ಇಲ್ಲ, ಇದು ಯಾವಾಗಲೂ ಬ್ರಿಡ್ಜ್ ಓಪನ್ ಆಗಿರಲ್ಲ, ಅದು ಟ್ರೈನ್ ಬರುವಾಗ ಲೆವೆಲ್ ಆಗಿರ್ತದೆ. ಟ್ರೈನ್ ಹೋದ್ಮೇಲೆ ಈ ಬ್ರಿಡ್ಜ್ನ ಹಿಂಗೆ 2 ಭಾಗ ಮಾಡಿ ಹಿಂಗೆ ಮೇಲಕ್ಕೆ ಆ ಸೈಡ್ ಆ ಕಡೆ ಎತ್ಕೊಂಡ್ಬಿಡುತ್ತೆ, ಈ ಸೈಡ್ ಈ ಕಡೆ ಅದಕ್ಕೆ ಮೋಟ್ರ್ ಸೆಟ್ ಮಾಡಿದ್ದಾರೆ. ಮೇಲಕ್ಕೆ ಅಲ್ಲಿ ಮೀನು ಹಿಡಿಯೋರೆಲ್ಲ ಬೆಳಿಗ್ಗೆ ಹೋಗ್ತಾರೆ, ಸಾಯಂಕಾಲ ಬರ್ತಾರೆ. ಆ ಟೈಮಲ್ಲಿ ಮಾತ್ರ ಅದು ಓಪನ್ ಆಗೋದು. ಸಾಯಂಕಾಲ ಹೊತ್ತಿದ್ರೆ ನೋಡ್ಬೋದು, ಆಮೇಲೆ ಬೆಳಿಗ್ಗೆ ಹೊತ್ತು ನೀವು ನೋಡ್ಬೋದು. ಅದಕ್ಕೆ ಟೈಮಿಂಗ್ ಇದೆ, ಆ ಟೈಮಿಂಗಲ್ಲಿ ಮಾತ್ರ ನೋಡೋಕ್ಕಾಗೋದು. ನೋಡಿ, ಇಲ್ಲಿ ಒಂದು ಗೂಟ ಹೊಡೆದಿದಾರಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಆಳ ಇದೆ. ಅಲ್ಲದು ನಾನು ಹಿಂದ್ಗಡೆ ಭಾಗದಲ್ಲಿ ಕಾಣ್ತಾ ಇದೆ ನಿಮಗೆ. ಇದಕ್ಕೆಲ್ಲ ಬೋಟೆಲ್ಲ ನಿಂತಿರೋದೆಲ್ಲ ಫಿಶಿಂಗ್ ಬೋಟ್. ಇದು ಸಮುದ್ರಕ್ಕೆ ಎಲ್ಲ ಮೀನು ಹಿಡ್ಕೊಂಡು ಬರೋರದು. ಮೀನು ಹಿಡ್ಕೊಂಬಂದು ಎಲ್ಲ ಇಲ್ಲಿ ರಾಮನಾಟಕರೆಯಲ್ಲಿ ಬಂದ್ಬಿಟ್ಟು ರಾಮೇಶ್ವರಂ ರಾಮನಾಟಕರೆಗೆಲ್ಲ ಬಂದು ಇಲ್ಲಿ ಸೇಲ್ ಮಾಡ್ತಾ ಇರ್ತಾರೆ. ರೋಡ್ ಸೈಡಲ್ಲೆಲ್ಲ ಮಾಡ್ತಾ ಇರ್ತಾರೆ. ಇದು ನಾವು ಸೌತ್ ಇಂಡಿಯಾ ಟೂರ್ ಮಾಡೋದು, ನಾವು ಟೂರ್ ಜಾಸ್ತಿ ಮಾಡೋದು. ನೋಡಿ, ಎಷ್ಟೊಂದು ಬೋಟ್ ನಿಂತಿದೆ ನನ್ನ ಹಿಂಭಾಗದಲ್ಲಿ. ಇದೊಂದು ಟೂರ್ದು ದೃಶ್ಯ ಇದು. ನಾವು ಫ್ರಾನ್ಸ್ನವರು, ಇವ್ರದ್ದೊಂದು ಟೂರು ಇತ್ತು. ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ ವಿಡಿಯೋನ. ಇದು ರಾಮೇಶ್ವರಂದು ಬಂದ್ಬಿಟ್ಟು ವಿಡಿಯೋ ಬಂದು ನಾವು ರಾಮೇಶ್ವರಂ ಹೋಗಿ, ರಾಮೇಶ್ವರ ನಮ್ಮದು ಹೋದರೆ 2 ದಿನ ಆಲ್ಟ್ ಇರ್ತದೆ. ಆಲ್ಟ್ ಇದ್ದಾಗ ಈ ಭಾಗ ಇಲ್ಲಿ ನೋಡಿಕೊಂಡು ಇವರೆಲ್ಲ ನಾವು ಮಾತಾಡ್ಕೊಂಡು, ಇವರೆಲ್ಲ ಟೂರ್ ಲೀಡರ್ಗಳೆಲ್ಲ ಇರ್ತಾ ಇದರಲ್ಲಿ. ಒಂಥರ ಜಾಲಿ ಟ್ರಿಪ್ಪು, ಒಂಥರ ತುಂಬ ದಿನ ಆಗ್ಬಿಡ್ತದೆ. ಇವರು ಹೋಗ್ತಾ ಒಂದು ತುಂಬ ಕ್ಲೋಸ್ ಟೈಪ್ ಆಗ್ಬಿಡ್ತಾರೆ. ಹಾಗೆ ಆಗ್ತಾ ಅಂತೇಳಿ ಭಾಳ ಎಲ್ಲ ಫ್ರೆಂಡ್ಲಿ ಆಗ್ಬಿಟ್ಟು ನಾವು ಒಂಥರ ಕೆಲವರೆಲ್ಲ ಈ ಫಾರಿನರ್ಸ್ ಎಲ್ಲ ನಮ್ಮೊಟ್ಟಿಗೆ ಅಷ್ಟು ಸೋಷಿಯಲ್ ಆಗ್ಬಿಟ್ಟು ಹತ್ಬಿಡ್ತಾರೆ ಕೊನೆಗೆ ಹೋಗೋತ್ತಿಗೆ. ನಮಗೂ ಅಷ್ಟು ಬೇಜಾರಾಗ್ಬಿಡ್ತದೆ, ನಮಗೂ ಒಂಥರ ದುಃಖ ಆಗ್ಬಿಡ್ತದೆ. ಏನಪ್ಪ ಇವರು ಈ ಥರ ಇದು ಮಾಡಿ ಹಚ್ಕೊಂಬಿಟ್ಟವ್ರಲ್ಲ ನಮ್ಮನ್ನ.
ಅವರು ಹೋದ್ಮೇಲೆ ನಮಗೆ ಹಿಂಗೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಅದು ಕಾಮನ್. ಒಂದು ಮನುಷ್ಯನಿಗೆ ಒಂದು ವಿಶ್ವಾಸ, ಒಂದು ಪ್ರೀತಿ, ನಾವು ಆ ಥರ ನೋಡ್ಕೋತಾ ಇದ್ದೋ, ಆ ಥರ ಬೆಳೀತಾ ಇದ್ದೋ. ಆದ್ದರಿಂದ ಇದು ಏನಾಗ್ತದೆ, ನಾವು ತುಂಬ ಟೈಮು ಹೋಗ್ತಾ ಬರ್ತಾ ಈ ಥರ ಟೂರ್ಗಳು ಮಾಡ್ತಾ ಇರ್ತೀವಿ ಎಲ್ಲ ಕಡೆಗೂ. ಅಲ್ಲಿ ನನಗೆ ಈ ಥರ ಟೂರ್ಗಳು ಮಾಡಿದಾಗ ಇದು ತುಂಬ ಜನ ಫ್ರೆಂಡ್ನಿಂದ ಆಗ್ತದೆ. ಇದು ಬೆಂಗಳೂರು ಪ್ಯಾಲೇಸ್ ಇದು. ಬೆಂಗಳೂರು ಪ್ಯಾಲೇಸ್ಗೆ ನಾವು ಸೈಡ್ ಸೀನ್ ಬಂದಿದ್ದೀವಿ, ಸೈಡ್ ಸೀನ್ ತೋರ್ಸೋಕ್ಕೆ. ಅದರದ್ದೊಂದು ಫೋಟೋ ಇದು ಸ್ವಲ್ಪ ನಾವು ಈ ವಿಡಿಯೋ ಹಾಕಿದ್ದೀವಿ ಇವ್ರನ್ನ ಬೆಂಗಳೂರು ತೋರ್ಸೋಕ್ಕೆ. ಇದು ನಂದು ಡಿ ಬ್ರೋ ಅಂತ ಚಾನಲ್ ನೇಮ್, ಡಿ ಬ್ರೋ ಅಂತೇಳಿ. ಈ ವಿಡಿಯೋ ಬಂದ್ಬಿಟ್ಟು ಎಲ್ಲ ಭಾಗಗಳನ್ನ ಸೇರಿಸಿ ಹಾಕಿದ್ದೀನಿ. ಎಲ್ಲ ನಮ್ಮದೆಲ್ಲ ಸಣ್ಣ ವೀಡಿಯೋಗಳೇ, ಅಲ್ಲ 10 ನಿಮಿಷ ಆ ಥರ ವೀಡಿಯೋಗಳೇ ಹಾಕೋದು. ಯಾಕಂದರೆ ನಮ್ಮಲ್ಲಿ ಟೈಮ್ ಇರೋಲ್ಲ, ಒಂದು 10 ನಿಮಿಷ ಅರ್ಧ ಗಂಟೆ ನಿಲ್ಲಿಸಿರ್ತೀವಿ. ಆಮೇಲೆ ರೆಸ್ಟ್ ಇಲ್ಲ ಅಂಥೇಳಿ ನಾವು ಏನು ಮಾಡ್ತೀವಿ, ರೆಸ್ಟ್ ಮಾಡೋಕ್ಕೆ ನಾವು ಈ ಥರ ನಿಲ್ಲಿಸಿ ಕೂತಿರ್ತೀವ. ಆವಾಗ ಒಂದು ಬೇಜಾರಿಗೆ ಯಾವುದೋ ಒಂದು ವೀಡಿಯೋ ನೋಡ್ತೀವಿ. ಹಂಗೆ ನೋಡ್ಲಿಂತ 10 ನಿಮಿಷದ ವೀಡಿಯೋನೇ ಅಂದೆಲ್ಲ ಕೆಲವೊಂದು ವೀಡಿಯೋಗಳು ಹಾಕ್ತಾ ಇದ್ದೀನಿ. ನನ್ನ ಡಿ ಬ್ರೋ ಅಂತೇಳಿ ಟ್ರಾವೆಲ್ ವೀಡಿಯೋ ನಂದು. ವಿಡಿಯೋನ ನಿಮಗೆ ಇಷ್ಟಪಡ್ಬೋದು ಅಂತ ತಿಳ್ಕೊಂಡಿದ್ದೀನಿ ನಾನು. ನಮ್ಮ ಶಿಷ್ಯನು ಪಾರ್ಟ್ನರು, ನಾವು ಇಬ್ಬರು ಸೇರಿಕೊಂಡು ಟೂರ್ ಮಾಡ್ತಾಯಿದ್ದೀವಿ. ಇದು ಬೆಂಗಳೂರಿಂದ ನಾವು ಬೆಂಗಳೂರಿಂದ ಚೆನ್ನೈಗೆ ಹೋಗಿ ಚೆನ್ನೈ ಪಿಕಪ್ ಮಾಡಿಕೊಂಡು ಹಂಗೆ ಸೌತ್ ಇಂಡಿಯಾ ಎಲ್ಲ ಟೂರ್ ಮಾಡ್ತೀವಿ. ಲಾಸ್ಟ್ ಗೋವಾ ಡ್ರಾಪ್ ಇರ್ತದೆ. ಆ ಥರ ಟೂರ್ ಇವಲ್ಲ, ಆ ಥರ ಟೂರ್ಗಳಲ್ಲಿ ನಾವು ಬಂದ್ಬಿಟ್ಟು ಟೂರ್ ಮಾಡ್ತಾ ಇರ್ತೀವಿ. ತುಂಬ ದಿನ ಒಂದು 10-18 ದಿನ ನಂದು ಟೂರ್ಗಳೇ ಆಗ್ತದೆ. ಈ ಟೂರೆಲ್ಲ ಮುಗಿದಾಗ ನಮಗೆ ಬಂದ್ಬಿಟ್ಟು ಅವರು 10-18 ದಿನ ಒಟ್ಟಿಗೆ ಇರೋಂಥ ತುಂಬ ಇವರು ನನಗೆ ಭಾಳ ಕ್ಲೋಸು, ಭಾಳ ಒಂದು ನಮ್ಮ ಏಜ್ನವರು ಇವರು. ಅದರಿಂದ ತುಂಬ ಒಂದು ಫ್ರೆಂಡ್ಲಿ ಆಗ್ಬಿಡ್ತಾರೆ. ಮತ್ತು ಹಂಗೆ ನಾವು ಇವರೊಟ್ಟಿಗೆ ಇವ್ರು ಮಾತಾಡ್ತಾ ಭಾಷೆ ಕಲೀಲಿಕ್ಕೂ ನಮ್ಗೆ ಅನುಕೂಲ ಆಗ್ತದೆ. ನಾನು ಬೆಂಗಳೂರು ಬಂದಾಗಲ್ಲ ನನಗೆ ಚೆನ್ನಾಗಿ ಭಾಷೆ ಹಿಂದಿ ಇಂಗ್ಲೀಷ್ ಎಲ್ಲ ಬರ್ತಾ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ನಾನೆಲ್ಲ ಕಲ್ತ್ಕೊಂಡಿದ್ದು. ಈ ಥರ ಟೂರ್ ಮಾಡ್ತಾ ಎಲ್ಲರೂ ಅವ್ರಿಗೆ ಆ ಭಾಷೆ ಬಿಟ್ಟರೆ ಬೇರೆ ಭಾಷೆ ಬರೋದ ಕಾರಣ ನಮ್ಮ ಹತ್ರ ಅದನ್ನೇ ಮಾತಾಡೋದ್ರಿಂದ ನಮಗೂ ಅದು ಕಲೀಲಿಕ್ಕೂ ನಮಗೂ ಅನುಕೂಲ ಆಗ್ತದೆ. ಹಂಗೆ ನನಗೆ ಹಿಂದಿ ಎಲ್ಲ ಏನೂ ಗೊತ್ತಿರಲಿಲ್ಲ ಬೆಂಗಳೂರು ಬರುವಾಗ. ಇವಾಗ ನಾನು ಬಂದ್ಬಿಟ್ಟು ಹಿಂದಿ ಇಂಗ್ಲೀಷ್ ಎಲ್ಲ ಮಾತಾಡ್ತೀನಿ. ಆವಾಗ ನಮ್ಗೆ ಏನಂದರೆ ಇವಾಗ ಟೂರಲ್ಲಿ ಬರೋರೆಲ್ಲ ಹಲವಾರು ಜನ ಇರ್ತಾರೆ. ಹಲವಾರು ಜನ ಬಂದ್ಬಿಟ್ಟು ಈ ಥರ ಟೂರ್ ಆಪ್ರೇಟಿಂಗ್ ಮಾಡೋರೆಲ್ಲ ಎಲ್ಲ ಬಂದು ಎಲ್ಲ ದೇಶದವರು ಬರ್ತಾರೆ. ಅದರಿಂದ ಈ ಟೂರ್ಗಳು ನೋಡ್ತಾ ನಾವು ಟೂರ್ನ ಈ ಥರ ಆಪ್ರೇಟ್ ಮಾಡ್ತಾ ಟೂರ್ ಆಪ್ರೇಟರ್ಸ್ ಎಲ್ಲ ಇಲ್ಲಿ ಸೌತ್ ಇಂಡಿಯಾ ನೋಡೋಕ್ಕೆ ಬರ್ತಾರೆ, ಅದೇ ನಾರ್ತ್ ಇಂಡಿಯಾ ನೋಡೋಕ್ಕೆ ಹೋಗ್ತಾರೆ. ನಾವು ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಎಲ್ಲ ನೋಡಿದ್ದೀವಿ. ಹಿಂಗೆ ನಮ್ಮದೆಲ್ಲ ಬಸ್ಸಲ್ಲೇ ಟೂರ್ ಜಾಸ್ತಿ ಇರೋದು. ಬಸ್ಸಲ್ಲೇ ಟೂರ್ ಇರೋದ್ರಿಂದ ನಾವು ಈ ಥರ ಎಲ್ಲ ಕಡೆ ಟೂರ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದರಿಂದ ನಮ್ಗೆ ಏನಾಗ್ತದೆ ಅಂದರೆ ಈ ಬರೋರೆಲ್ಲ ಒಂಥರ ತುಂಬ ದಿನ ಇರೋಂಥ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಆಗಿಬಿಡ್ತಾರೆ. ಅದರಿಂದ ನಾವು ಇವ್ರ ಹತ್ರ ಈ ನಮ್ಗಿಂತ ಅಟ್ಯಾಚ್ಮೆಂಟ್ ಈ ನಮ್ಮ ಅಸಿಸ್ಟೆಂಟ್ಗಳು ಇರ್ತಾರಲ್ಲ ಅವ್ರ ಹತ್ರ ಸಿಕ್ಕಾಪಟ್ಟೆ ಆಸೆ. ಯಾಕಂದರೆ ಇವರು ಒಳಗಡೆ ಹೋಗ್ತಾರೆ, ಮಾತಾಡ್ತಾ ಇರ್ತಾರೆ. ನಾನು ಕಿಂಗ್ಫಿಷರ್ಗೆ ಬಸ್ ಓಡಿಸ್ತಾ ಇದ್ದೆ, ಅದರದ್ದು ದೃಶ್ಯ ಇದು. ಆ ವಿಡಿಯೋನ ನಾನು ಮಡಗಿದ್ದೀನಿ ಹಂಗೆ. ಆ ವಿಡಿಯೋನ ಸ್ವಲ್ಪ ಇದರಲ್ಲಿ ಹಾಕಿದ್ದೀನಿ. ಇದು ಬೆಂಗಳೂರು ಪ್ಯಾಲೇಸ್ ಸೈಡ್ ಸೀನ್ ಮಾಡೋಕ್ಕೆ ಬಂದಿರೋದು. ನಾವು ಸೈಡ್ ಸೀನ್ ಮಾಡೋಕ್ಕೆ ಬಂದು ಬೆಂಗಳೂರು ಪ್ಯಾಲೇಸ್ ನೋಡಿಕೊಂಡು ಬೆಂಗಳೂರು ಪ್ಯಾಲೇಸ್ ಎಲ್ಲ ತೋರಿಸ್ಕೊಂಡು ಹೋಗ್ತಾ ಇದ್ದೇವೆ. ಅದರ ದೃಶ್ಯ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇದು ಬಂದ್ಬಿಟ್ಟು ನನ್ನ ಚಾನಲ್ಲು ಡಿ ಬ್ರೋ ಅಂತೇಳಿ ಟ್ರಾವೆಲ್ ವೀಡಿಯೋ ಮಾಡ್ತೀನಿ ನಾನು. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ನಾನು ವಿಡಿಯೋಗೆ ಏನಾದರೂ ಕಂಪ್ಲೇಂಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ಅದನ್ನ ತಿದ್ಕೋತೀನಿ. ನನ್ನ ವಿಡಿಯೋ ಇಷ್ಟಪಟ್ಟರೆ ಅದಕ್ಕೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ನಮಸ್ಕಾರ.